ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಇವತ್ತಿನಿಂದ 5ನೇ ಪಾರ್ಟ್ನ ಕತೆ ಪ್ರಾರಂಭ ಆಗುತ್ತೆ. ಹಿಂದೆ ಕತೆ ಏನಾಯಿತು ಅಂತಂದರೆ, ಕೃಷ್ಣ ತನ್ನ ತಂದೆಯ ಮಾತಾಮಹನಾದ ಆರ್ಯಕನ ಒಂದು ದೇಶಕ್ಕೆ ಬಂದಿರ್ತಾನೆ. ಅಲ್ಲಿ ಆರ್ಯಕನ ಒಂದು ಬೇಡಿಕೆ ಹಾಗೆ ನಾಗಜನರನ್ನು ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಆಶ್ವಾಸನೆಯನ್ನು ಕೊಡ್ತಾನೆ. ಅವನ ಆಶ್ವಾಸನೆಯನ್ನು ಕೇಳಿ ಮುದುಕ ಒಂಥರ ನೆಮ್ಮದಿಯಿಂದ ಸಾಯ್ತಾನೆ. ಅಲ್ಲಿಗೆ ಕತೆ ನಿಂತಿತ್ತು. ಇನ್ನು ಇವತ್ತಿನಿಂದ 5ನೇ ಭಾಗ ಪ್ರಾರಂಭ ಆಗುತ್ತೆ. ಇಲ್ಲಿ ಹಸ್ತಿನಾವತಿಯಲ್ಲಿ ಏನಾಗಿರುತ್ತೆ, ಕುರುಕುಲದ ಮಹಾಸೇನಾಪತಿಯಾದ ದ್ರೋಣಾಚಾರ್ಯ ತನ್ನ ಯುದ್ಧ ಶಾಲೆಯ ತನ್ನ ಭವನದ ಮುಂದೆ ಆಸನದಲ್ಲಿ ಕೂತಿರ್ತಾರೆ. ಅವರು ಹುಬ್ಬು ಗಂಟಾಗಿರುತ್ತೆ. ಅವರ ಹೊಳೆಯುವ ಕಣ್ಣುಗಳಲ್ಲೂ ಕೂಡ ಒಂದು ರೀತಿಯ ಅಸಮಾಧಾನ ತುಂಬ್ಕೊಂಡ್ಬಿಟ್ಟಿರುತ್ತೆ. ಅವರ ಎದುರುಗಡೆ ಕುರುರಾಯ ಕೂತಿರ್ತಾನೆ, ಅಂದರೆ ದುರ್ಯೋಧನ ಕೂತಿರ್ತಾನೆ. ಅವನು ಸುಂದರನಾಗಿರ್ತಾನೆ, ಆದರೆ ಸ್ವಲ್ಪ ಸ್ಥೂಲ ದೇಹ ಇರುತ್ತೆ. ಜೊತೆಗೆ ಬಿಲ್ಲು ವಿದ್ಯೆಯಲ್ಲಿ ನಿಪುಣನಾದ ಅಂಗದೇಶದ ರಾಜ ಕರ್ಣನೂ ಇರ್ತಾನೆ. ಜೊತೆಗೆ ದ್ರೋಣರ ಮಗ ಅಶ್ವತ್ಥಾಮನೂ ಇರ್ತಾನೆ. ಇವರೆಲ್ಲ ಗುರುಗಳ ಹತ್ರ ಯಾಕೆ ಬಂದಿರ್ತಾರೆ ಅಂತಂದರೆ, ಪುಷ್ಕರದ ಯಾದವರ ರಾಜನಾದಂತಹ ಚೇಕಿತಾನನನ್ನು ಗೆದ್ದಿದ್ದೀವಿ ಅನ್ನೋ ಸಂತೋಷದ ಸುದ್ದಿಯನ್ನು ಹೇಳಲಿಕ್ಕೆ ಬರ್ತಾರೆ. ಆದರೆ ಅವರ ಈ ವಿಚಾರರಹಿತವಾದ ಕೆಲಸಕ್ಕೋಸ್ಕರ ಗುರುಗಳು ಅವರನ್ನು ಬೈತಾ ಇರ್ತಾರೆ. ಹೇಳ್ತಾರೆ ಅವರು, ದುರ್ಯೋಧನ ಚೇಕಿತಾನನ್ನ ಗೆಳೆತನ ಮಾಡಿಕೊಂಡು ಅವನ ಮಗನನ್ನು ಇಲ್ಲಿಗೆ ಶಿಕ್ಷಣಕ್ಕೆ ಕರ್ಕೊಂಡು ಬಾ ಅಂತ ನಾನು ಹೇಳಿದ್ದು. ಆದರೆ ನೀನು ಏನು ಮಾಡಿದೀಯಾ? ನೀನು ಹೋಗ್ಬಿಟ್ಟು ಅವನಿಗೆ ಏನು ದಿಕ್ಕು ತೋರ್ದು ಹಾಗೆ ಮಾಡಿದೆ. ಹಾಗಾಗಿ ಅವನು ಯಮುನೆಯನ್ನು ದಾಟಿ ಆ ಕಡೆ ನಾಗರ ರಾಜ್ಯದ ಕಡೆಗೆ ಹೋದ ಅಂತ ಹೇಳ್ಬಿಟ್ಟು ದ್ರೋಣಾಚಾರ್ಯರು ಹೇಳ್ತಾರೆ. ಒಂದು ನೊಣವನ್ನು ಕುರುಗಳು ಸೋಲಿಸ್ಬೇಕಾ? ಏನಿದ್ರ ಅರ್ಥ? ಒಬ್ಬ ನಿರ್ಬಲನಾದವನನ್ನು ನೀವು ದೂರ ಹೋಗೋ ಹಾಗೆ ಮಾಡಿದ್ರಿ ಅಂಥೇಳಿ ಹೇಳ್ತಾರೆ. ಆಗ ಕರ್ಣ ಆತುರದಲ್ಲಿ ಹೇಳ್ತಾನೆ, ಬಹಳ ಹಠಮಾರಿ ಅವನು. ಗುರುಗಳೇ, ಅವನು ಎಷ್ಟು ಹಠವಂತ ಅಂತಂದರೆ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಅವನನ್ನು ರಾಜ್ಯ ಬಿಟ್ಟು ಓಡಿಸ್ಬೇಕಾಗಿ ಬಂತು ಅಂಥೇಳಿ ಹೇಳ್ತಾನೆ. ಯಾದವರು ಅಂದರೆ ಅವನು ಧೀರ, ಯಾದವರ ಧೀರ ಅವನು. ಹಾಗಾಗಿ ಅವನು ಸ್ನೇಹ ಮಾಡೋಣ ಅಂತೇಳ್ಬಿಟ್ಟು ದ್ರೋಣಾಚಾರ್ಯರು ಹೇಳಿರ್ತಾರೆ. ಆದರೆ ನೀವು ಎಂಥ ಕೆಲಸ ಮಾಡಿದ್ದೀರಾ ಈಗ ಅಂದರೆ, ಈಗ ಆ ರಾಜ್ಯ ಮಾರ್ಗವನ್ನು ಯಾರು ಕಾಯೋದು? ಪುಷ್ಕರದ ರಾಜಮಾರ್ಗದಲ್ಲಿ ಉದ್ದಕ್ಕೂ ಯಾದವ ಮುಖ್ಯರು ಇದ್ದಾರೆ. ನೀವು ಒಬ್ಬ ಯಾದವನನ್ನು ಸೋಲಿಸಿದ್ರೆ ಎಲ್ಲ ಯಾದವರು ಒಂದಾಗ್ತಾರೆ. ನಮಗೆ ಯಾರೂ ಅಲ್ಲಿ ಸಹಾಯಕ್ಕೆ ಸಿಗೋದಿಲ್ಲ. ನೀವು ತಪ್ಪು ಮಾಡಿದ್ರಿ ಅಂತ ದ್ರೋಣಾಚಾರ್ಯರು ಅವ್ರು 3 ಜನನ್ನ ಬೈತಾ ಇರ್ತಾರೆ. ಆಗ ಅಶ್ವತ್ಥಾಮ ಮಧ್ಯೆ ಬಾಯಿ ಹಾಕ್ತಾನೆ. ಚೇಕಿತಾನನ ವಿರುದ್ಧ ನಾವು ಮಾಡಿದ ದಾಳಿಯನ್ನು ನೀವು ಒಪ್ಕೊಂಡಿದ್ರಿ, ನಾವು ಮೊದಲೇ ನಿಮಗೆ ಹೇಳಿದ್ವಲ್ಲ ಅಂತ ಹೇಳ್ಬಿಟ್ಟು ಅಶ್ವತ್ಥಾಮ ಹೇಳ್ತಾನೆ. ಅಂದರೆ ಈ ಥರ ತಂದೆ ತನ್ನನ್ನು ತನ್ನ ಗೆಳೆಯರನ್ನು ಬೈದಿದ್ದು ಅವನಿಗೆ ಇಷ್ಟ ಆಗಲಿಲ್ಲ ಅಂಥೇಳಿ ಅವನು ತೋರಿಸ್ಕೊಳ್ತಾನೆ. ಆಗ ದುರ್ಯೋಧನ ಮತ್ತೆ ಅಂಜಿಕೊಳ್ತಾನೆ, ಹೇಳ್ತಾನೆ, ಗುರುದೇವರೇ, ಅವನು ಯಾವತ್ತಿಗೂ ಒಳ್ಳೆ ಗೆಳೆಯ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಈ ಥರ ನಿರ್ಧಾರ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಆಗ ದ್ರೋಣರು ಹೇಳ್ತಾರೆ, ಗೆಳೆಯರನ್ನು ಮಾಡ್ಕೊಳ್ಳೋದನ್ನು ಕೂಡ ನೀವು ಆಗಾಗ ಯೋಚನೆ ಮಾಡಬೇಕು. ಬರೀ ಯುದ್ಧ ಮಾಡೋದು, ಶತ್ರುಗಳನ್ನ ಸೋಲಿಸೋದು ಅಂತ ಹೋಗಬಾರ್ದು. ಕೆಲವೊಮ್ಮೆ ಶತ್ರುಗಳೇ ಮಿತ್ರರಾದರೂ ಕೂಡ ಅದರಿಂದ ಒಳ್ಳೆಯದಾಗತ್ತೆ ಅಂಥೇಳಿ ಹೇಳ್ತಾರೆ. ಆಗ ಕರ್ಣ ಹೇಳ್ತಾನೆ, ಅವನು ಯಾವತ್ತಿಗೂ ನಮಗೆ ಒಳ್ಳೆ ಗೆಳೆಯ ಆಗ್ತಾ ಇರಲಿಲ್ಲ. ಅವನೊಂದು ರೀತಿಯ ವಿಷದ ಗಿಡದ ಹಾಗಿದ್ದ. ಹಾಗಾಗಿ ಅವನನ್ನು ಬೇರೆ ಸಹಿತ ಕಿತ್ತು ಹಾಕಿದ್ದೇ ಒಳ್ಳೆಯದಾಯಿತು ಅಂತ ಕರ್ಣ ಹೇಳ್ತಾನೆ. ಆಗ ಆಚಾರ್ಯರು ಹೇಳ್ತಾರೆ, ಮಿತ್ರರೇ ಇಲ್ಲದೆ ಶತ್ರುಗಳನ್ನು ಹೇಗೆ ನಾಶ ಮಾಡ್ತೀರಾ ನೀವು ಅಂತ. ಕರ್ಣ ಹೇಳ್ತಾನೆ, ಪುಷ್ಕರ ನಮ್ಮ ಕೈಯಲ್ಲಿದ್ದರೆ ವಿರಾಟನನ್ನು ಮತ್ತು ಕೃಷ್ಣನನ್ನು ಒಟ್ಟಿಗೆ ನೋಡ್ಕೊಳ್ಬಹುದು. ಏಕೆಂದರೆ ಸೌರಾಷ್ಟ್ರಕ್ಕೂ ಮತ್ತು ಹಸ್ತಿನಾವತಿಗೂ ಇರೋ ರಾಜಮಾರ್ಗವೆಲ್ಲ ನಮ್ಮ ಸ್ವಾಧೀನದಲ್ಲೇ ಇರುತ್ತೆ ಅಂಥೇಳಿ ಕರ್ಣ ಹೇಳ್ತಾನೆ. ಇವರ ಮಾತುಗಳನ್ನು ಕೇಳಿ ಶಿಷ್ಯರನ್ನು ತುಂಬ ತುಚ್ಛವಾಗಿ ನೋಡ್ತಾರೆ ಆಚಾರ್ಯರು. ಏಕೆಂದರೆ ಇವರು ತಗೊಂಡಿದ್ದ ಒಂದು ನಿರ್ಧಾರ ಸರಿ ಅಲ್ಲ ಅಂತ ಅವ್ರಿಗೆ ಗೊತ್ತಾಗೋಗುತ್ತೆ. ಯಾದವರು ಮತ್ತು ವಿರಾಟನು ಒಟ್ಟಾದರೆ ನಮಗೆ ಕೈ ತುಂಬ ಕೆಲಸ ಆಗುತ್ತೆ. ಆಗ ದೃಪದ ಹಸ್ತಿನಾಪುರದ ಮೇಲೆ ದಾಳಿ ಮಾಡಿದ ಹಾಗೆ ತಡೆಯೋಕ್ಕೆ ಯಾರಿರ್ತಾರೆ ಅಂತ ಹೇಳ್ತಾನೆ ಗುರು. ಆಮೇಲೆ ಕರ್ಣ ಹೇಳ್ತಾನೆ, ಪುಷ್ಕರದ ಆಡಳಿತವನ್ನು ನೋಡ್ಕೊಳ್ಳೋಕ್ಕೆ ವಿಕರ್ಣನಿಗೆ ನಾನು ಹೇಳಿ ಬಂದಿದ್ದೀನಿ ಅಂತ. ದ್ರೋಣಾಚಾರ್ಯರು ಹೇಳ್ತಾರೆ, ಆ ಕಾಡಿನಲ್ಲಿ ಕುರುಕುಲದ ಯೋಧರು ಎಲ್ಲಿರ್ತಾರೆ? ಒಂದು ಕಡೆ ವೈರಿ ವಿರಾಟ ಇರ್ತಾನೆ, ಇನ್ನೊಂದು ಕಡೆ ಸಾಲ್ವ ಇರ್ತಾನೆ. ಚೇಕಿತಾನನ ಸುತ್ತ ಯಾದವ ಸರ್ದಾರರು ಕೂಡ ಇರ್ತಾರೆ.
ನಮಗೆ ಹೇಗೂ ಮುಂದುವರಿಯೋಕ್ಕೆ ಸಾಧ್ಯ ಆಗದಂಗೆ ಕೆಟ್ಟ ಪರಿಸ್ಥಿತಿಯನ್ನು ನೀವು ತಂದಿಟ್ರಿ ಅಂತ ಗುರುಗಳು ಶಿಷ್ಯರನ್ನು ಬೈತಾರೆ. ಹೋಗ್ಬಿಟ್ಟು ತಾತನ ಜೊತೆ ಏನು ಮಾಡಬಹುದು ಅಂತ ಚರ್ಚೆ ಮಾಡ್ಕೊಂಡು ಬರಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಅಂಥೇಳಿ ಹೇಳಿ ಅವರನ್ನೆಲ್ಲ ಕಳಿಸ್ತಾರೆ. 3 ಜನ ಯುವಕರು ಹೊರಟು ಹೋಗ್ತಾರೆ. ಹೋದ್ಮೇಲೆ ಆಚಾರ್ಯರಿಗೆ ಮತ್ತೆ ಯೋಚನೆ ಪ್ರಾರಂಭ ಆಗುತ್ತೆ. ದುರ್ಯೋಧನ ಯಾವಾಗಲೂ ಹಠಮಾರಿ, ದುಡುಕು, ಸಿಡುಕು, ರಾಜ್ಯತಂತ್ರ ಅನ್ನೋದು ಅವನಿಗೆ ಹೇಳಿ ಮಾಡಿಸಿದ್ದಲ್ಲ. ಜೊತೆಗೆ ಹೇಳಿದ ಮಾತನ್ನು ಕೇಳೋ ಅಂತಹ ವಿನಯ ವಿಧೇಯತೆ ಕೂಡ ಅವನಿಗೆ ಇರೋದಿಲ್ಲ. ಆಗ ಇವರು ಅಂದ್ಕೊಳ್ತಾರೆ, ನನ್ನ ಯೋಜನೆ ಫಲಿಸಲಿಲ್ಲ. ಚೇಕಿತ ನನ್ನ ಸ್ನೇಹ ಗಳಿಸಿ ಸಾಲ್ವನ ಗಡಿಯನ್ನು ಮತ್ತು ಯಾದವರ ಕಡೆಯವರನ್ನು ಕೂಡ ಭದ್ರ ಮಾಡ್ಕೊಳ್ಬಹುದು ಅಂತ ಯೋಚನೆ ಮಾಡಿದ್ದೆ. ಆದರೆ ಈಗ ನನ್ನ ಶಿಷ್ಯರು ಹೋಗ್ಬಿಟ್ಟು ಚೇಕಿತಾನನ ಬದ್ಧವೈರ್ಯವನ್ನು ಕಟ್ಕೊಂಡು ಬಂದರು. ಕೃಷ್ಣ ಚೇಕಿತಾನನಿಗೆ ಸಹಾಯ ಮಾಡಿದ್ರೆ ಅವರು ಪುಷ್ಕರವನ್ನು ಗೆದ್ಕೊಳ್ಳೋದು ಏನೂ ಕಷ್ಟ ಆಗಲ್ಲ. ಇನ್ನು ಈ ಕೃಷ್ಣನದೇ ದೊಡ್ಡ ಸಮಸ್ಯೆ ಅಂತ ಅವ್ರಿಗೆ ಅನಿಸಕ್ಕೆ ಶುರು ಆಯಿತು. ಈಗ ಸದ್ಯದಲ್ಲಿ ಕಾಂಪಿಲ್ಯದಲ್ಲಿದ್ದಾನೆ. ಬೇಗದಲ್ಲಿ ದ್ರುಪದನ ಮಗಳು ಕೃಷ್ಣೆಯನ್ನು ಮದುವೆ ಆಗ್ತಾನೆ. ಯಾದವನಾದ ಚೇಕಿತಾನನನ್ನು ರಾಜ್ಯ ಬಿಟ್ಟು ಓಡಿಸಿರೋದ್ರಿಂದ ಕೃಷ್ಣ ಮತ್ತು ಅವನ ಮಾವ ದ್ರುಪದ ಇಬ್ಬರು ಕುರುಕುಲದ ಮೇಲೆ ಯುದ್ಧಕ್ಕೆ ಬಂದರೂ ಬರಬಹುದು. ಈಗ ಸುಸಮಯ ಅವ್ರಿಗೆ. ಪಾಂಡವರ ಮರಣದಿಂದ ಕುರುಕುಲದಲ್ಲಿ ಒಳೊಳಗೇನೆ ಅಸಮಾಧಾನ ಶುರು ಆಗಿದೆ. ಸನ್ನಿವೇಶ ಸಂತೋಷದಾಯಕವಾಗಿಲ್ಲ ಅಂತಲೂ ಅವ್ರಿಗೆ ಗೊತ್ತು. ಜೊತೆಗೆ ಈ ಹುಡುಗರು ಹಠಮಾರಿಗಳು, ಮೂರ್ಖರು, ದೂರದೃಷ್ಟಿ ಅನ್ನೋದೇ ಇವ್ರಿಗಿಲ್ಲ ಅಂತ ಗೊಣಕೊಳ್ತಾರೆ. ಸರಿ, ಬರೀ ಶೌರ್ಯ ಪ್ರದರ್ಶನವೇ ಪರಾಕ್ರಮ ಅಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಇವ್ರಿಗಿನ್ನೂ ಎಷ್ಟು ಸಮಯ ಬೇಕಾಗುತ್ತೋ ಅಂಥೇಳಿ ಗುರುಗಳು ಅಸಮಾಧಾನದಲ್ಲೇ ಮುಳುಗಿ ಹೋಗಿರ್ತಾರೆ. ಅವರು ಈ ಆಲೋಚನೆಯಲ್ಲಿ ಎಷ್ಟು ಮುಳುಗಿ ಹೋಗಿರ್ತಾರೆ ಅಂದರೆ ಮೀನುಗಳಿಗೆ ಮತ್ತು ಆಮೆಗಳಿಗೆ ಹುರಿಗಾಳು ಚೆಲ್ಲುವಂತಹ ತಮ್ಮ ಅಭ್ಯಾಸವನ್ನು ಕೂಡ ಅವರು ಮರೆತು ಬಿಟ್ಟಿರ್ತಾರೆ. ಯುದ್ಧ ಶಾಲೆಗೆ ಸೇರಬೇಕು ಅಂತ, ತರಬೇತಿಗೆ ಬರಬೇಕು ಅಂತ ಹೇಳಿಬಿಟ್ಟು ಒಂದು 4 ಜನ ತರುಣರು ಬಂದಿರ್ತಾರೆ. ಅವರನ್ನು ಅವರ ಶಿಷ್ಯ ಕರ್ಕೊಂಡು ಬರ್ತಾನೆ. ಆಗ ಇವ್ರಿಗೆ ತಮ್ಮ ಕಲ್ಪನಾ ಸ್ವಪ್ನದಿಂದ ಎಚ್ಚೆತ್ಕೊಳ್ತಾರೆ. ಏನು ಶಂಕ ಅಂತ ಕೇಳ್ತಾರೆ. ಈ ಹುಡುಗರು ಇಲ್ಲಿ ಸೇರೋಕ್ಕೆ ಅರ್ಹರಾಗಿದ್ದಾರಾ ಅಂತ ಕೇಳ್ತಾರೆ. ಅಂದರೆ ಯುದ್ಧ ಶಾಲೆಗೆ ಹೊಸದಾಗಿ ಸೇರೋಕ್ಕೆ ಅಂತ ಬಂದವರನ್ನು ಪರೀಕ್ಷೆ ಮಾಡೋದು ಆ ಶಂಕನ ಕೆಲಸ ಆಗಿರುತ್ತೆ. ಅವನು ಗುರುಗಳ ಹತ್ರ ಹೋಗಿ ಕಿವಿಲಿ ಹೇಳ್ತಾನೆ, ಮೊನ್ನೆ ಬಂದ ಹುಡುಗಿ ಇದ್ದಾಗಿದ್ದಾನೆ ಅಂತ. ಗುರುಗಳು ತುಂಬ ನಿಷ್ಠುರರಾಗ್ತಾರೆ. ಹೇಳ್ತಾರೆ, ಅವನನ್ನು ಕಳಿಸ್ಬಿಡು, ಹುಡುಗಿ ಹಾಗೆ ಇರೋ ಹುಡುಗರನ್ನ ನಾನು ಸೇರಿಸ್ಕೊಳ್ಳಲ್ಲ ಅಂಥೇಳಿ ಕೈ ಬೀಸ್ತಾರೆ. ಅವನು ಹೋಗೋದಿಲ್ವಂತೆ. ಗುರುಗಳೇ, ನೀವು ಅವನಿಗೆ ದರ್ಶನ ಕೊಡೋವರೆಗೂ ಅವನು ಅನ್ನನೂ ಮುಟ್ಟೋದಿಲ್ವಂತೆ ಅಂತ ಕೈ ಜೋಡಿಸಿ ವಿನಯದಿಂದ ಶಂಕ ಹೇಳ್ತಾನೆ. ಸರಿ, ಉಳಿದವ್ರದ್ದೇನು ಸಮಾಚಾರ, ಅವ್ರನ್ನ ಕರಿ ಅಂತ ಗುರುಗಳು ಹೇಳ್ತಾರೆ. ಸುಮಾರು 12ರಿಂದ 14 ವರ್ಷದೊಳಗಡೆ ಇರೋ 2 ಹುಡುಗರನ್ನ ಶಂಕ ಕರ್ಕೊಂಡು ಬರ್ತಾನೆ. ಅವರು ಉತ್ತರದ ಕುರುರಾಜ ಸುಬಾಹುವಿನ ಮಕ್ಕಳು. ತಂದೆನೂ ಬಂದಿದ್ದಾನೆ ಇವ್ರ ಜೊತೆಗೆ ಅಂದ್ಬಿಟ್ಟು ಆ ಮಕ್ಕಳ ತಂದೆಯನ್ನು ಶಂಕ ತೋರಿಸ್ತಾನೆ. ಆಗ ಗುರುಗಳು ಹೇಳ್ತಾರೆ, ನನಗೆ ತಂದೆ ಬೇಡ, ನನಗೆ ಬೇಕಿರೋದು ಶಿಷ್ಯರು ಅಂತ ಹೇಳಿಬಿಟ್ಟು ದ್ರೋಣರು ನಿಷ್ಠುರವಾಗಿ ಹೇಳ್ತಾರೆ. ಹುಡುಗರ ಕಡೆ ತಿರುಗ್ತಾರೆ. ನಿನಗೆ 12, ನಿನಗೆ 14 ಅಂತ ಕೇಳ್ತಾರೆ. ಆ ಗುರುಗಳ ಕಠಿಣ ಸ್ವರಕ್ಕೆ ಹುಡುಗರು ಹೆದರ್ಕೊಳ್ತಾರೆ. ಹ್ಞೂ ಅಂತ ಹೇಳ್ತಾರೆ. ಇವರು ಮತ್ತೆ ಮುಖ ಗಂಟು ಹಾಕ್ಕೊಳ್ತಾರೆ. ಇಷ್ಟು ವರ್ಷ ಏನು ಮಾಡ್ತಾ ಇದ್ರಿ? ಗುರುಗಳ ಹತ್ತಿರಕ್ಕೆ ವಿದ್ಯಾಭ್ಯಾಸಕ್ಕೆ ಬರಬೇಕು ಅಂದರೆ ಶಾಸ್ತ್ರ ಪ್ರಕಾರವಾಗಿ 8ನೇ ವರ್ಷದಲ್ಲಿ ಬರಬೇಕು. ನಿಮ್ಮ ಅಪ್ಪಂಗೆ ಇಷ್ಟು ಗೊತ್ತಾಗಲಿಲ್ವಾ ಅಂತ ನಿಷ್ಠುರವಾಗಿ ಮಾತಾಡ್ತಾರೆ. ಹುಡುಗರು ಪಾಪ ನೆಲ ನೋಡ್ತಾರೆ, ಕದಲೋದಿಲ್ಲ. ಆಗ ಅವ್ರ ತಂದೆ ಮುಂದೆ ಬಂದು ನಿಂತ್ಕೊಳ್ತಾನೆ. ಗುರುಗಳ ನಿಷ್ಠುರವನ್ನು ನೋಡಿ ಅವನಿಗೂ ಕೂಡ ಭಯ ಆಗೋಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಕಳ್ಸೋಕ್ಕೆ ಅವರಮ್ಮ ಒಪ್ಪಲಿಲ್ಲ ಅಂಥೇಳಿ ಹೇಳ್ತಾನೆ. ಆದ್ದರಿಂದ ಏನಾಯಿತು ಗೊತ್ತಾ, 4 ವರ್ಷ ಹಾಳು ಮಾಡಿದ್ದೀರಾ. ಆಗಲಿ, ಈ ನಿನ್ನ ಮಕ್ಕಳನ್ನು ನಾನು ಸೇರಿಸ್ಕೊಳ್ತೀನಿ, ಆದರೆ ಇಲ್ಲಿ ಬಹಳ ಕಷ್ಟಪಡಬೇಕು. ಸಿದ್ಧ ಆಗಿದ್ದೀರಾ ನೀವು ಅಂಥೇಳ್ಬಿಟ್ಟು ಆ ಮಕ್ಕಳನ್ನು ಒಂದು ಪಿತೃವಾತ್ಸಲ್ಯದಿಂದ ಕೇಳ್ತಾರೆ. ಇದರಿಂದ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂತಾಗಿ ಒಬ್ಬ ಹುಡುಗ ನಡುಗೋ ಸ್ವರದಲ್ಲಿ, ಆಯಿತು, ನೀವು ಕಷ್ಟಪಟ್ಟು ಕಲಿಸಿದ್ದನ್ನು ನಾವು ಕಲಿತೀವಿ ಅಂಥೇಳಿ ಆಗಲಿ ಗುರುದೇವ ಅಂದ್ಬಿಟ್ಟು ಬಂದವ್ರಿಗೆ ನಮಸ್ಕಾರ ಮಾಡ್ತಾರೆ. ದ್ರೋಣಾಚಾರ್ಯರು ಅವರನ್ನು ಹತ್ರಕ್ಕೆ ಕರೀತಾರೆ. ನಸುನಕ್ಕು ಹೇಳ್ತಾರೆ, ನಾನು ಕಷ್ಟಪಟ್ಟು ಕಲಿಸ್ತೀನಿ, ನೀವು ಕಷ್ಟಪಟ್ಟು ಕಲಿಬೇಕು ಅಂಥೇಳಿ ಅವರ ಬೆನ್ನನ್ನು ತಟ್ತಾರೆ. ಅಲ್ಲಿಗೆ ಅವರು ಆ ಯುದ್ಧ ಶಾಲೆಗೆ ಸೇರಿಕೊಳ್ಳೋದು ನಿರ್ಧಾರ ಆಗುತ್ತೆ. ಆಮೇಲೆ ಇನ್ನೊಬ್ಬ ಹುಡುಗ ಬರ್ತಾನೆ. ಅವನು ಸ್ವಲ್ಪ ಸ್ಥೂಲ ದೇಹಿಯಾಗಿರ್ತಾನೆ. ಅವನ ಮುಖದಲ್ಲಿ ಒಂದು ರೀತಿಯ ಜಂಬ ಕಾಣಿಸ್ತಾ ಇರುತ್ತೆ. ಶಂಕ ಹೇಳ್ತಾನೆ, ಪೂಜ್ಯರೇ, ಈ ಹುಡುಗ ಕಾಂಬೋಜದ ಅಂಗಾರಕ ಅಂದ್ಬಿಟ್ಟು ಇವನು ರಾಜಕುಮಾರಿ ಭಾನುಮತಿಗೆ ಬಂಧು ಆಗಬೇಕು ಅಂತ.
ಆಚಾರ್ಯರು ಅವನ್ನೇ ನೋಡ್ತಾರೆ. ನಿನ್ನ ವಯಸ್ಸೆಷ್ಟು ಅಂತ ಕೇಳ್ತಾರೆ. ಅವನು 16 ಅಂತ ಒಂದು ಸ್ವಲ್ಪ ಅಹಂಕಾರದಿಂದ ಹೇಳ್ತಾನೆ. ಗುರುಗಳ ಧ್ವನಿಯಲ್ಲಿ ಅಸಮಾಧಾನ ಕೂತ್ಕೊಳ್ಳುತ್ತೆ. ಇಷ್ಟು ವರ್ಷ ಏನು ಮಾಡ್ತಿದ್ದೆ ನೀನು ಅಂತ. ಅವನು ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾನೆ, ಕುಸ್ತಿ, ಕುದುರೆ ಸವಾರಿ, ಬೇಟೆ ಎಲ್ಲ ಕಲ್ತಿದ್ದೀನಿ ಅಂತ. ಹಾಗಾದರೆ ಇಲ್ಲಿಗೆ ಯಾಕೆ ಬಂದೆ ನೀನು ಅಂತ ಕೇಳ್ತಾರೆ. ಇಲ್ಲಿಗೆ ಹೋಗಬೇಕು ಅಂತ ನಮ್ಮಪ್ಪ ಒತ್ತಾಯ ಮಾಡಿದ್ರು. ಒಳ್ಳೆಯ ಯೋಧ ಆಗೋಕ್ಕೆ ಅದನ್ನು ಕಲಿಸೋದು ನೀವೊಬ್ಬರೇ ಅಂತೆ ಅಂತ ಅವನು ಹೇಳ್ತಾನೆ. ಒಳ್ಳೆಯ ಯೋಧ ಆಗೋದು ನಿನ್ನೊಳಗೆ ಇದೆಯಾ ಅಂತ ಗುರುಗಳು ಒಂದು ರೀತಿಯ ತಿರಸ್ಕಾರದಿಂದ ಕೇಳ್ತಾರೆ. ಗುರುಗಳ ರೀತಿಯಿಂದ ಹುಡುಗರಿಗೆ ತಳಮಳ ಏನೂ ಆಗೋದಿಲ್ಲ. ಅವನು ನಗುತ್ತಾನೆ, ನಾನು ಆಗಲೇ ಅರ್ಧ ಯೋಧ ಆಗಿದ್ದೀನಿ ಅಂತ ನಮ್ಮಪ್ಪ ಹೇಳ್ತಾ ಇದ್ದಾರೆ ಅಂತ. ಸರಿ, ನೀನೇನು ತಿಳ್ಕೊಂಡಿದ್ಯಾ, ನಿಮ್ಮಪ್ಪನ ಮಾತು ಬಿಡು ಅಂತ ಆಚಾರ್ಯರು ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ನಾನು ಕೇಳಿದ್ರೆ ಎಲ್ಲ ಯೋಧರ ಹಾಗೆ ನಾನು ಯೋಧನೇ ಅಂತ ಹೇಳಿಬಿಟ್ಟು. ಆಗ ಗುರುಗಳ ತುಟಿಯಲ್ಲಿ ಒಂದು ಕಿರುನಗೆ ಮಿರುಗುತ್ತೆ. ಅವ್ರು ಹೇಳ್ತಾರೆ, ಸರಿ ಇರಬಹುದು, ಆದರೆ ನಾವು ಪರೀಕ್ಷೆ ಮಾಡಬೇಕಲ್ಲ ಅಂತಾರೆ. ಶಂಕನ ಕಡೆ ತಿರುಗ್ತಾರೆ. ಇವನನ್ನು ಪರೀಕ್ಷೆ ಮಾಡು, ಬೇಟೆ, ಕುಸ್ತಿ, ಗದಾಯುದ್ಧ, ಮುಷ್ಟಿಯುದ್ಧ ಇವುಗಳನ್ನು ಆ ಸುಕರ್ಣನ ಜೊತೆಗೆ ಬಿಡು ಅಂತ ಹೇಳ್ಬಿಟ್ಟು ಆ ಹುಡುಗನ ಕಡೆ ತಿರುಗಿ, ಆ ಸುಕರ್ಣನಿಗೆ ಇನ್ನೂ 13 ವರ್ಷ, ನಿನಗೆ ಶಕ್ತಿ ಇದ್ದರೆ ಅವನನ್ನು ಸೋಲಿಸು ಅಂತ ಹೇಳ್ತಾರೆ. ಆಗ ನಗ್ತಾ ಅಂಗಾರಕ್ಕ ಹೇಳ್ತಾನೆ, ಖಂಡಿತ ಸೋಲಿಸ್ತೀನಿ ಅಂತ. ಆಗ ಗುರುಗಳು ಶಾಂತವಾಗಿ ಹೇಳ್ತಾರೆ, ಹಾಗಾದರೆ ನಿನಗಿನ್ನ ತರಬೇತಿ ಬೇಕಿಲ್ಲ ಅಂತ. ಹೌದು ನನಗೂ ಹಾಗೆ ಅನ್ನಿಸ್ತು, ಒಂದು ವೇಳೆ ಅವನು ಗೆದ್ದರೆ ಅಂಥೇಳಿ ಕೇಳ್ತಾನೆ ಆ ಹುಡುಗ. ಆಗಲೂ ಕೂಡ ದ್ರೋಣರು ನಗ್ತಾರೆ, ಆಗ ನನ್ನ ಯುದ್ಧ ಶಾಲೆಗೆ ನೀನು ಸೇರ್ಕೊಡೋಕ್ಕಾಗಲ್ಲ ಅಂತ. ಯಾಕೆ ಅಂತ ಅವನು ಜಂಬದಿಂದಲೇ ಕೇಳ್ತಾನೆ. ಏಕೆಂದರೆ ಒಳ್ಳೆಯ ವಿದ್ಯಾರ್ಥಿಗೆ ಬೇಕಾದಂತಹ ವಿನಯ ನಿನಗೆ ಇಲ್ಲ ಅಂತ ಹೇಳಿಬಿಟ್ಟು ಅಧಿಕಾರವಾಣಿಯಿಂದ ಅವನನ್ನು ಹೊರಟೋಗು ಅಂತ ಹೇಳಿಬಿಟ್ಟು ಕೈ ಸನ್ನೆ ಮಾಡ್ತಾರೆ. ಅವನು ಹೊರಟೋಗ್ತಾನೆ. ಅವನನ್ನು ಕಳಿಸಿದ ಮೇಲೆ ಶಂಖ 4ನೇ ಹುಡುಗನನ್ನು ಕರ್ಕೊಂಡು ಬರ್ತಾನೆ. ದ್ರೋಣರಿಗೆ ಗೊತ್ತಾಗುತ್ತೆ, ಅಂದರೆ ಹುಡುಗನ ಹಾಗೆ ಇರೋ ಹುಡುಗಿ ಅಥವಾ ಹುಡುಗಿಯೇ ಆಗಿರೋ ಹುಡುಗ ಇದು ಅಂತ ಅಂದ್ಕೊಳ್ತಾರೆ. ಅವನು ಒಂಥರ ವಿರಾಗಿ ಥರ ವೇಷ ಹಾಕ್ಕೊಂಡಿರ್ತಾನೆ, ಅಂದವಾಗಿರ್ತಾನೆ. ರೇಷ್ಮೆ ಹಾಗೆ ನುಣ್ಣನ ಚರ್ಮ ಇರುತ್ತೆ, ಸೊಬಗಿನ ಕಣ್ಣು, ಸೊಗಸಾದ ಬಾಯಿ, ಮೆಲ್ಲಿಗೆ ಹೆಜ್ಜೆ ಇಟ್ಕೊಂಡು ಏನೋ ಸಂದೇಹ ಪಡೋನ ಹಾಗೆ ಬರ್ತಾನೆ. ಒಂದು ಅಗೋಚರವಾದ ಸ್ತ್ರೀ ಸಹಜವಾದ ಲಾವಣ್ಯ ಅವನಿಗಿದೆ ಅಂತ ಗುರುಗಳಿಗನ್ಸುತ್ತೆ. ತಲೆ ಮೇಲೆ ಅವನ ಕೂದಲು ಜಡೆ ಕಟ್ಟಿರುತ್ತೆ, ಆದರೆ ಮೃದುವಾಗಿರುತ್ತೆ. ತೊಟ್ಟಿದ್ದ ಕೃಷ್ಣಜಾನದ ಒಳಗಡೆ ಅವನ ಕಟಿ ಭಾಗದ ಬಾಗು ಬಳಕುಗಳು ಎದ್ದು ಕಾಣಿಸ್ತಾ ಇರುತ್ತವೆ, ಆದರೂ ಚುರುಕಾಗಿರ್ತಾನೆ. ಅವನು ಕುಲೀನ ಆರ್ಯನ ಥರ ಆಚಾರ್ಯರಿಗೆ ಪ್ರಣಾಮ ಮಾಡ್ತಾನೆ. ಈ ಹುಡುಗ ಅಥವಾ ಹುಡುಗಿ ಏನಂದ್ರೂ ಚಿಂತೆ ಇಲ್ಲ ಅಂತ ಅನಿಸಿ ದ್ರೋಣಾಚಾರ್ಯರಿಗೆ ಅವನ ಬಗ್ಗೆ ಕುತೂಹಲ ಕೆರಳುತ್ತೆ. ತುಂಬ ಸದ್ವರ್ತನೆ ಆ ಹುಡುಗಂದು. ದೊಡ್ಡವರೇ ಮೊದಲು ಮಾತಾಡಲಿ ಅಂತ ಕೈ ಜೋಡಿಸ್ಕೊಂಡು ನಿಂತಿರ್ತಾನೆ. ಆಗ ಆಚಾರ್ಯರಿಗೆ ಅವನ ಬಗ್ಗೆ ಒಂದು ರೀತಿಯ ದಯೆ ಮೂಡುತ್ತೆ. ನೀನೇನಾ 2 ದಿನದ ಕೆಳಗೆ ಈ ಯುದ್ಧ ಶಾಲೆಗೆ ಬಂದವನು ಅಂತ ಹೇಳಿಬಿಟ್ಟು ಕೇಳ್ತಾರೆ. ಅಂದರೆ ಅಪರಿಚಿತದ ಜೊತೆಗೆ ಇಷ್ಟೊಂದು ಮೃದುವಾಗಿ ಆಚಾರ್ಯರು ಮಾತಾಡಿದ್ದೇ ಇರೋದಿಲ್ಲ. ಅವನು ಹೌದು ಗುರುಗಳೇ ಅಂಥೇಳಿ ಹೇಳ್ತಾನೆ. ನಿನ್ನ ಹೆಸರೇನು ಅಂತ ದ್ರೋಣರು ಕೇಳ್ತಾರೆ. ಶಿಖಂಡಿ, ಹರಿಗೋಲ್ನಲ್ಲಿ 2 ದಿನದ ಕೆಳಗೆ ಬಂದ ಹುಡುಗ ನಾನು ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ. ಎಷ್ಟೊಂದು ದೃಢವಾಗಿ ದಾಷ್ಟಪೂರ್ಣವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡ್ರೂ ಅವನಿಗೆ ಸಾಧ್ಯ ಆಗೋದಿಲ್ಲ. ಆ ಕಂಠ ಸ್ತ್ರೀಯರಿಗೆ ಇರೋ ಹಾಗೆ ಮಧುರವಾಗಿ ಸ್ತ್ರೀ ಸಹಜವಾಗಿ ಇರುತ್ತೆ. ನನ್ನನ್ನು ಸ್ವಂತ ಭೇಟಿ ಆಗೋವರೆಗೂ ಅನ್ನನ್ನು ಮುಟ್ಟೋದಿಲ್ಲ ಅಂತ ನೀನು ಹೇಳಿದ್ಯಂತೆ, ಹೌದಾ ಅಂತ ಗುರುಗಳು ಕೇಳ್ತಾರೆ. ಅವನು ಜೋಡಿಸಿದ ಕೈಗಳ ಮೇಲೆ ತಲೆ ಬಗ್ಗಿಸ್ತಾನೆ. ಹೌದು ಗುರುಗಳೇ ಅಂಥೇಳಿ ಹೇಳ್ತಾನೆ. ಯಾಕೆ ಅಂತ ಇವ್ರು ಕೇಳ್ತಾರೆ. ನಾನು ನಿಮ್ಮ ಶಿಷ್ಯ ಆಗಬೇಕು, ಅದೊಂದೇ ನನ್ನ ಬಾಳಿನ ಗುರಿ. ಅದು ಸಾಧ್ಯ ಆಗಲ್ಲ ಅನ್ನೋದಾದರೆ ನಾನು ಯಾಕೆ ಬದುಕಿರಬೇಕು ಅಂತ ಹೇಳಿಬಿಟ್ಟು ವಿನಯದಿಂದ ಹೇಳ್ತಾನೆ. ಆಗ ಗುರುಗಳು ಕೇಳ್ತಾರೆ, ಆಯಿತು ನಿನ್ನ ಗೋತ್ರ ಏನು ಅಂತ. ಆಗ ಆ ಹುಡುಗ ಹೇಳ್ತಾನೆ, ನಾನು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ, ಕೌಶಿಕ ಗೋತ್ರ ನಂದು ಅಂತ. ವೇದಾಧ್ಯಯನ ಆಗಿದೆಯಾ ನಿನಗೆ ಅಂತ ಕೇಳ್ತಾರೆ. ಆಗಿದೆ ಅಂತಾನೆ. ಧನುರ್ವಿದ್ಯೆ ಆಗಿದೆ. ಗದಾಯುದ್ಧ ಅಂತ ಕೇಳಿದಾಗ ಇಲ್ಲ, ಅದನ್ನು ನಿಮ್ಮ ಪಾದದ ಅಡಿ ಕಲಿಬೇಕು ಅಂತ ಇದ್ದೀನಿ ಅಂಥೇಳಿ ಹೇಳ್ತಾನೆ. ನಿನ್ನ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. 16 ಅಂತನವನು. 12ರ ಹುಡುಗ ಇದ್ದಂಗೆ ಇದೆಯಲ್ಲ ನೀನು ಅಂಥೇಳಿ ಅವ್ರು ಹೇಳ್ತಾರೆ. ಅದು ನನ್ನ ದುರದೃಷ್ಟ ಅಂತ ಆ ಹುಡುಗ ಹೇಳ್ತಾನೆ. ಮಲ್ಲ ಯುದ್ಧದ ಪರಿಚಯ ಇದೆಯಾ ನಿನಗೆ ಅಂತ ಕೇಳ್ತಾರೆ. ಇಲ್ಲ, ಯಾಕೆಂದರೆ ಯಾರೂ ನನಗದನ್ನು ಕಲಿಸ್ಲಿಲ್ಲ ಅಂಥೇಳಿ ಹೇಳ್ತಾನೆ. ಯಾಕೆ ಅಂಥೇಳಿ ಗುರುಗಳು ಕೇಳ್ತಾರೆ. ಅವನು ಕಕ್ಕಾಬಿಕ್ಕಿ ಆಗ್ತಾನೆ. ಆಮೇಲೆ ಧೈರ್ಯ ಮಾಡಿ ಹೇಳ್ತಾನೆ, ನಾನು
ಹುಡುಗಿ ಅಂತ ಹೇಳ್ಬಿಟ್ಟು ಎಲ್ಲ ಗುರುಗಳು ಸಂಶಯ ಪಟ್ಟರು ಅಂತ. ಈ ಮಾತನ್ನು ಅವನು ಎಷ್ಟು ನಾಚಿಕೆಯಿಂದ ಹೇಳ್ತಾನೆ ಅಂದರೆ ಅವನ ದಿಗ್ಭ್ರಮೆ ನೋಡಿ ಗುರುಗಳಿಗೂ ಕೂಡ ನಗು ಬರುತ್ತೆ. ನಾನು ಕೂಡ ಹುಡುಗಿಯರಿಗೆ ಹೇಳ್ಕೊಡೋದಿಲ್ಲ ಅಂತ ಗುರುಗಳು ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ನನ್ನ ದುರದೃಷ್ಟ ಗೊತ್ತಾದರೆ ನೀವು ಹೇಳ್ಕೊಡ್ತೀರಾ ಗುರುಗಳೇ, ಖಂಡಿತ ಅಂದ್ಬಿಟ್ಟು ಅವನು ಅಳೋ ಕಂಠದಲ್ಲಿ ಹೇಳ್ತಾನೆ. ಆಯಿತು, ಎಲ್ಲಿಂದ ಬಂದೆ, ನಿನ್ನ ತಂದೆ ತಾಯಿ ಯಾರು ಅಂಥೇಳಿ ಕೇಳ್ತಾರೆ. ಸಾಧಾರಣವಾಗಿ ಎಲ್ಲರ ಜೊತೆಗೂ ನಿಷ್ಠುರವಾಗಿ ಮಾತಾಡೋಂತಹ ಈ ಸೇನಾನಿ ಈ ಹುಡುಗಿ ಅಂತ ಹುಡುಗನಲ್ಲಿ ಕನಿಕರವನ್ನು ತೋರಿಸ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ನನ್ನ ತಾಯಿ ಕಾಶಿರಾಜನ ಮಗಳು ಅಂತ ಹೇಳಿಬಿಟ್ಟು ಒಂದು ಕ್ಷಣ ಮಾತು ನಿಲ್ಲಿಸಿ ಕಂಠ ಬಿಗಿದು ಬರುತ್ತೆ ಅವನಿಗೆ. ಆಮೇಲೆ ಸರಿ ಮಾಡ್ಕೊಂಡು ಹೇಳ್ತಾನೆ, ನಮ್ಮ ತಂದೆ ನಿಮ್ಮ ಶತ್ರುವಾದ ಪಾಂಚಾಲ ರಾಜ ದ್ರುಪದ ಅಂತ ಹೇಳ್ತಾರೆ. ದ್ರೋಣಾಚಾರ್ಯರಿಗೆ ಬೆಚ್ಚಬೀಳೋ ಹಾಗಾಗುತ್ತೆ, ಮುಗುಳ್ನಗೆ ಮಾಯ ಆಗೋಗುತ್ತೆ. ಅವ್ರು ಹೇಳ್ತಾರೆ, ಅಂದರೆ ವದಂತಿಗಳೆಲ್ಲ ನಿಜ, ನೀನು ದ್ರುಪದನ ಮಗಳ, ನೀನು ನಿಮ್ಮ ತಾಯಿ ತನ್ನ ತವ್ರ ಮನೆಯಲ್ಲಿ ಹುಡುಗನ ಹಾಗೆ ಬೆಳೆಸಿದ್ಲಲ್ಲ, ಆ ಹುಡುಗಿ ನೀನೇನಾ ಅಂತ ಕೇಳ್ತಾರೆ. ಶಿಖಂಡಿ ಮುಖ ತಗ್ಗಿಸ್ತಾನೆ, ಹೌದು ಗುರುಗಳೇ, ನಮ್ಮ ತಾಯಿ ಸತ್ತ ಮೇಲೆ ನನ್ನನ್ನು ತಂದೆ ಮನೆಗೆ ಕರ್ಕೊಂಡು ಬಂದರು, ನನಗಾಗ 10 ವರ್ಷ ಆಗಿತ್ತು ಅಂತಾನೆ. ಹಾಗಾದರೆ ಹುಡುಗನ ಹಾಗೆ ನಡೆಸ್ಕೊಂಡ್ರ ನಿನ್ನ ಅಂತ ಗುರುಗಳು ಕೇಳ್ತಾರೆ. ತಂದೆ ಇದ್ದದ್ದು ಇದ್ದ ಹಾಗೆ ಇರು ಅಂದರು, ನಾನು ಬಹಳ ಹಠ ಮಾಡಿದೆ, ಹುಡುಗ ಆಗಬೇಕು, ನಾನು ಯುದ್ಧ ಕಲೆ ಕಲಿಬೇಕು, ದೃಷ್ಟದ್ಯುಮ್ನ ಮತ್ತು ಸತ್ಯಾಜಿತರ ಜೊತೆಗೆ ನಾನು ನಿಲ್ಲಬೇಕು ಅನ್ನೋ ನನಗಾಸೆ. ಆದರೆ ನಮ್ಮಪ್ಪಂಗೆ ಸಿಟ್ಟು ಬಂತು ಅಂತ ಹೇಳ್ದ. ದ್ರೋಣಾಚಾರ್ಯರಿಗೆ ಅನುಮಾನ ಶುರುವಾಗತ್ತೆ. ತನ್ನ ಯುದ್ಧ ಶಾಲೆಗೆ ಶಿಖಂಡಿ ಹೇಗೆ ಬಂದ, ಈ ರಹಸ್ಯವನ್ನು ಅರಿತುಕೊಳ್ಬೇಕು ಅಂದ್ಕೊಂಡು ಯಾಕೆ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಹುಡುಗನಂತೆ ಇರೋದು ವಂಚನೆ ಅಂತ ನಮ್ಮಪ್ಪ ಅಂದ್ಕೊಂಡಿದ್ರು. ನನಗೆ ಒಂದು ರೀತಿಯ ಅವರ್ಣನೀಯವಾದ ಸಂಕಟ, ನನ್ನ ಅಭಿರುಚಿ, ನನ್ನ ಪಾಲನೆ, ಪೋಷಣೆ, ನನ್ನ ಶಿಕ್ಷಣ ಎಲ್ಲನೂ ಹುಡುಗನ ಥರ ಆಗಿತ್ತು. ನಮ್ಮ ಅಪ್ಪನ ಹಾಗೆ ಅಣ್ಣಂದರ ಹಾಗೆ ಯೋಧ ಆಗಬೇಕು ಅನ್ನೋ ಆಸೆ ನನಗಿತ್ತು ಅಂತ ಹೇಳಿಬಿಟ್ಟು ಶಿಖಂಡಿ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.